ಇರಾನು ಮತ್ತು ಇಸ್ರೇಲು ಯುದ್ಧ ಮಾಡ್ತಾ ಇದ್ದಾರೆ. ಆದರೆ US ಏನಕ್ಕೆ ಈ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದೆ? ನಾರ್ಮಲ್ ಆಗಿ ನಾವು ನೋಡೋ ಸಿನಾರಿಯೋ ಏನಂದರೆ, ಯಾವುದೇ ದೇಶಗಳಾಗಲಿ, ರಷ್ಯಾ ಆಗಲಿ ಉಕ್ರೇನ್ ಯುದ್ಧ ಮಾಡ್ತಾ ಇದ್ರೆ ಯಾವ ದೇಶ ಆಗಲಿ ರಷ್ಯಾಗೆ ಸಪೋರ್ಟು ಇಲ್ಲ ಉಕ್ರೇನ್ ಸಪೋರ್ಟ್ಗೆ ಹೋಗಿ ಯುದ್ಧದಲ್ಲಿ ತಮ್ಮ ವೆಪನ್ಸ್ನ ಯೂಸ್ ಮಾಡಲ್ಲ. ಆದರೆ ಇಲ್ಲಿ USA ಮಾತ್ರ ಇಸ್ರೇಲ್ನ ಸಪೋರ್ಟಿಗೆ ಬಂದು ತಮ್ಮ ಮಿಲಿಟ್ರಿ ಫೋರ್ಸ್ನ ಯೂಸ್ ಮಾಡಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪ್ರತಿದಿನ 10,000 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಇರಾನನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಏನಾಗಿರುತ್ತೆ, ಯಾವುದೇ ದೇಶ ಯುದ್ಧದಲ್ಲಿದ್ದರೆ ಅದಕ್ಕೆ ಬೇರೆ ದೇಶಗಳು ಫ್ರೆಂಡ್ಲಿ ಆಗಿ ಒಂದು ವೆಪನ್ಸು ಇಲ್ಲ ಅಂದರೆ ಮೆಡಿಕಲ್ ಸಪೋರ್ಟ್ ಆದರೂ ಕೊಡ್ತಾಯಿದ್ರು. ಬಟ್ ಯಾವುದೇ ದೇಶ ಆಗಲಿ ತಾವೇ ಮುಂದೆ ಬಂದು ಯುದ್ಧದಲ್ಲಿ ಇನ್ವಾಲ್ವ್ ಅಂತೂ ಆಗ್ತಾ ಇದ್ದಿಲ್ಲ. ಆದರೆ ಏನಕ್ಕೆ USA ಈ ಥರ ಒಂದು ಸ್ಟೆಪ್ ತೊಗೊಂಡಿದೆ? ಇದರಿಂದ USA ಏನು ಲಾಭ? ಈ ಯುದ್ಧದಲ್ಲಿ ಏನಾದರೂ USA ಗೆದ್ದರೆ ಅದಕ್ಕೆ ಬರೋ ಅಡ್ವಾಂಟೇಜಸ್ ಏನು ಫ್ಯೂಚರಲ್ಲಿ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1979 ಯಾವಾಗ ಇರಾನು ಇಸ್ಲಾಮಿಕ್ ರಿಪಬ್ಲಿಕ್ ಕಂಟ್ರೋಲಲ್ಲಿ ಬಂತು, ಅವಾಗಿಂದ ಇರಾನ್ಗೆ ಒಂದು ಡ್ರೀಮ್ ಇತ್ತು. ಏನಂತ ಅಂದರೆ, ಇದು ಈ ಗಲ್ಫ್ ಕಂಟ್ರಿಗಳಿಗೆ ಎಲ್ಲರಿಗೂ ಲೀಡರ್ ಆಗಬೇಕಂತ. ಈ ಗಲ್ಫ್ ಕಂಟ್ರಿಗಳಲ್ಲಿ ಕಟಾರು, ಸೌದಿ ಅರೇಬಿಯಾ, ಕುವೈಟು, ಕಟಾರು ಮತ್ತು ಒಮನ್ ಇವೆಲ್ಲ ದೇಶಗಳನ್ನ ಒಟ್ಟು ಕೂಡಿಸಿ ಇವೆಲ್ಲ ದೇಶಗಳಿಗೆ ಲೀಡರ್ ಆಗಬೇಕು ಅಂತ ಒಂದು ಆಸೆ ಕಂಡಿತು. ಈ ಆಸೆಯಿಂದಾಗಿ ಏನು ಮಾಡ್ತಾಯಿತ್ತು ಅಂದರೆ, ತಾನೇ ತನ್ನ ಓನ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನ ಇದು ರಿಸರ್ಚ್ ಲ್ಯಾಬ್ನ ಶುರು ಮಾಡಿತ್ತು. ಇದರಲ್ಲಿ ಮತ್ತು ಇವೆಲ್ಲ ದೇಶಗಳನ್ನ ಒಟ್ಟು ಕೂಡಿಸಿ ತಾವೇ ತಮ್ಮ ಓನ್ ಕರೆನ್ಸಿನ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು. ಏನಂದರೆ, ಈ ಎಲ್ಲ ಗಲ್ಫ್ ಕಂಟ್ರಿಗಳಿಂದ ಪ್ರಪಂಚದಲ್ಲಿ 50% ಆಫ್ ಆಯಿಲು ಜನ್ರೇಟ್ ಆಗುತ್ತೆ. ಈ 50% ಆಯಿಲ್ ಜನ್ರೇಟ್ ಆಗಿ ಇವರೆಲ್ಲ USA ಕರೆನ್ಸಿ ಮೇಲೆ ಡಿಪೆಂಡ್ ಆಗಬೇಕಾಯಿತು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋಕ್ಕೆ. ಯಾಕೆ ಇವೆಲ್ಲ ದೇಶಗಳನ್ನು ಜೊತೆಗೆ ಸೇರಿಸಿ ತಾವೇ ತಮ್ಮ ಓನ್ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡ್ಬೋದು. ಇದರಿಂದಾಗಿ USA ಮೇಲಿರೋ ಡಾಲರ್ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಬೋದು. ಇದರಿಂದಾಗಿ USA ಡಾಲರ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಇದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ USA ಇದ್ದಿದ್ದ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಅದು ಬಂದು ಇಸ್ರೇಲ್ ಇವ್ರು ಸಪೋರ್ಟ್ ಮಾಡಿದ್ರೆ ಇವರು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರಿಂದಾಗಿ ಇವೆಲ್ಲ ದೇಶಗಳು ಕೂಡ ಒಟ್ಟುಗೂಡಲ್ಲ, ರಿಲಿಜಿಯಸ್ ದೇಶಗಳಾಗಿ ಕಂಬೈನ್ ಆಗಲ್ಲ ಅನ್ನೋದು ಫಸ್ಟು USA ಪ್ಲ್ಯಾನು. ಏನಾದರೂ USA ಈ ಯುದ್ಧದಲ್ಲಿ ಗೆದ್ದು ಇರಾನನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಇವ್ರಿಗಿರುವ ಮೇನ್ ಅಡ್ವಾಂಟೇಜ್ ಏನಂದರೆ, ಈ ಸ್ಟೇಟ್ ಆಫ್ ಹಾರ್ಮೋನ್ಸು ಇದು ಬಂದು ಯು ಶೇಪ್ ಇರುವ ಒಂದು ಸಮುದ್ರದ ದಾರಿ. ಯಾವುದೇ ಗಲ್ಫ್ ಕಂಟ್ರಿಗಳಾಗಲಿ ಆಯಿಲ್ಗಳನ್ನ ನಮ್ಮ ದೇಶಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಅವಾಗೆಲ್ಲ ಇರೋ ಒಂದೇ ಒಂದು ದಾರಿ ಅಂದರೆ ಈ ಸ್ಟೇಟ್ ಆಫ್ ಹಾರ್ಮೋನ್ಸು. ಏನಾದರೂ USA ಈ ಸ್ಟೇಟ್ ಆಫ್ ಹಾರ್ಮೋನ್ಸ್ನ ಕಂಟ್ರೋಲ್ ಮಾಡಿದ್ರೆ ಅವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ದೇಶಗಳು ಮತ್ತು ಈ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶಗಳು ಕೂಡ USA ಮಾತನ್ನ ಕೇಳಬೇಕಾಗುತ್ತೆ. ಹೆಂಗಂದರೆ, ಈ ಗಲ್ಫ್ ಕಂಟ್ರಿಗಳು ಏನಿದೆಯಲ್ಲ, ಕುವೈಟು, ಸೌದಿ ಅರೇಬಿಯಾ ಮತ್ತು ಇರಾನು ಇವೆಲ್ಲ ದೇಶಗಳಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಈ ಆಯಿಲ್ ಎಕ್ಸ್ಪೋರ್ಟು. ಈ ಆಯಿಲ್ ಎಕ್ಸ್ಪೋರ್ಟ್ ಆಗ್ತಾ ಇರೋ ಆಯಿಲ್ ಬಂದು ಈ ದಾರಿಯಲ್ಲೇ ಪಾಸ್ ಆಗಬೇಕು. ಯಾವಾಗ US ಈ ದಾರಿನ ಕಂಟ್ರೋಲ್ ತಗೊಂತಾರೋ ಅವಾಗ ಈ ಗಲ್ಫ್ ಕಂಟ್ರಿಗಳು ಯಾವೆಲ್ಲ ಇದೆಯೋ ಅವೆಲ್ಲನೂ USA ಹಾಕುವ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಆವಾಗ ಇವರು ಇಷ್ಟಪಟ್ಟಂಗೆ ಆ್ಯಕ್ಷನ್ಸ್ಗಳನ್ನ ತೊಗೊಳಕ್ಕಾಗಲ್ಲ. ಮತ್ತು ಈ ಯಾವ ದೇಶಗಳು ಈ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾವೆ ನೋಡಿ, ಏಷ್ಯನ್ ದೇಶಗಳು ಅಂದರೆ ಈ ಚೈನಾ, ಅಂದರೆ ಇಂಡಿಯಾ, ಚೈನಾ ಮತ್ತು ಜಪಾನ್ಗಳು ಈ ಆಯಿಲ್ 80% ಈ ಆಯಿಲ್ಗಳನ್ನ ಇಂಪೋರ್ಟ್ ಮಾಡ್ಕೊತಾರೆ. ಯಾವಾಗ USA ಈ ದಾರಿನ ಕಂಟ್ರೋಲ್ ಮಾಡ್ತಾರೋ ಅವಾಗ ನಮಗೆ ಬರುವ ಆಯಿಲ್ ಕೂಡ ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ. ಆವಾಗ USA ಆಗ್ತಾರಲ್ಲ ರೂಲ್ಸ್ನ, ಆವಾಗ ಈ ಕಂಟ್ರಿಗಳು ಕೂಡ ಫಾಲೋ ಮಾಡಬೇಕು. ಇಂಡಿಯಾ ಮತ್ತು ಚೈನಾ ಆಗಲಿ, ಜಪಾನ್ ಆಗಲಿ USA ಹಾಕುವ ರೂಲ್ಸ್ನ ಫಾಲೋ ಮಾಡಬೇಕು. ಆವಾಗ ಈ USA ಇಂಡೈರೆಕ್ಟಾಗಿ ಈ ಎರಡು ಥರ ದೇಶಗಳು, ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ ಮಾಡೋ ದೇಶಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು USA ಯಾವಾಗ ಇವರು ಇರಾನ್ನ ಆಕ್ಯುಪೈ ಮಾಡಿದೆ ಅವ್ರ ಮೇನ್ ಅಡ್ವಾಂಟೇಜ್ ಏನಂದರೆ,
ಆಲ್ರೆಡಿ ಜನವರಿ 3 ಯು ಎಸ್ ಎದವರು ವೆನೆನ್ಸುಲಾ ಪ್ರೆಸಿಡೆಂಟ್ನ ಇದು ಕ್ಯಾಪ್ಚರ್ ಮಾಡಿ ವೆನೆನ್ಸುಲಾ ಕಂಟ್ರಿನ ತಮ್ಮ ಕಂಟ್ರೋಲಲ್ಲಿ ತಗೊಂಡಿದ್ದಾರೆ. ವೆನೆನ್ಸುಲಾ ಪ್ರಪಂಚದಲ್ಲೇ ಅತಿ ದೊಡ್ಡ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಈ ಕಂಟ್ರಿಯಲ್ಲೇ 25% ಪ್ರಪಂಚದ ಆಯಿಲು ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಬಂದು ಇರೋದು ಇರಾನ್. ಯು ಎಸ್ ಎದವರು ಆಲ್ರೆಡಿ ವೆನೆನ್ಸುಲಾ ಮೇಲೆ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಮತ್ತು ಏನಾದರೂ ಇರಾನ್ ಮೇಲೆ ಕೂಡ ಕಂಟ್ರೋಲ್ ತೊಗೊಂಡ್ರೆ ಯು ಎಸ್ ಎದವರು ಪ್ರಪಂಚದಲ್ಲಿ ಇರುವ 40% ಅಂದರೆ 40% ಆಯಿಲ್ನ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾರೆ. ಅಂದರೆ ಯಾವುದೇ ದೇಶಗಳಾಗಲಿ ಇವರು ಡಿಮ್ಯಾಂಡ್ ಜಾಸ್ತಿ ಮಾಡೋ ಆಯಿಲ್ ಪ್ರೈಸ್ನ ಜಾಸ್ತಿ ಮಾಡಿದ್ರು ಕೂಡ ಯಾರು ಕೂಡ ಕೇಳೋಕ್ಕಾಗಲ್ಲ. ಯಾಕಂದರೆ 40% ಆಫ್ ಆಯಿಲು ಇವ್ರ ಅಂಡರಲ್ಲೇ ಇರುತ್ತೆ. ಕಡಿಮೆ ಕೂಡ ಮಾಡ್ಬೋದು, ಜಾಸ್ತಿ ಕೂಡ ಮಾಡ್ಬೋದು. ಮತ್ತು ಯಾವುದೇ ದೇಶಗಳು ಈ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿದೆ ನೋಡಿ, ಇಂಡಿಯಾ, ಚೈನಾ ಮತ್ತು ಡೆವಲಪಿಂಗ್ ದೇಶಗಳು ಜರ್ಮನಿ, ಇವೆಲ್ಲ ದೇಶಗಳು ಕೂಡ ಆವಾಗ ಯು ಎಸ್ ಎ ಹಾಕುವ ರೂಲ್ಸ್ನ ಫಾಲೋ ಮಾಡಬೇಕು. ಯಾಕಂದರೆ ಆಯಿಲೇ ಮೇನ್ ಸೋರ್ಸ್ ಆಫ್ ಎನರ್ಜಿ. ಯಾವುದೇ ಒಂದು ಪ್ರೊಡಕ್ಷನ್ ಆಗಲಿ, ಬರೀ ನಾವು ವೆಹಿಕಲ್ಸ್ ವಿಷಯಕ್ಕೆ ಅಲ್ಲ, ನಾವು ಬೆಳಗ್ಗೆ ನಾವು ಸ್ಟೌವು, LPG ಗ್ಯಾಸ್ಗಳು ಮತ್ತು ಬಟ್ಟೆಗಳು, ಕಾಸ್ಮೆಟಿಕ್ಸು, ಇವೆಲ್ಲ ಐಟಮ್ಗಳಿಗೂ ಆಯಿಲೇ ಬೇಕು. ಈ ಆಯಿಲ್ ಇಲ್ಲಾಂದರೆ ಈ ಐಟಮ್ಗಳು ಯಾವು ಕೂಡ ಮ್ಯಾನುಫ್ಯಾಕ್ಚರ್ ಆಗಲಿ ಏನು ಮಾಡೋಕ್ಕೂ ಆಗಲ್ಲ. ಏನಾದರೂ ಯು ಎಸ್ ಎದರು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ಎಷ್ಟೋ ದೇಶಗಳ ಎಕಾನಮಿನೇ ಇವ್ರ ಕಂಟ್ರೋಲಲ್ಲಿ ಬರುತ್ತೆ. ಬೇಕಾದಂಗೆ ಇವರು ಆ ಎಕಾನಮಿನ ಜಾಸ್ತಿ ಮಾಡ್ಬೋದು, ಇಲ್ಲ ಆ ಎಕಾನಮಿನ ಕಡಿಮೆ ಮಾಡ್ಬೋದು. ಇವೆಲ್ಲ ಅಡ್ವಾಂಟೇಜಸ್ ಇಟ್ಕೊಂಡೆ ಯು ಎಸ್ ಎದವರು ಇರಾನ್ ಮೇಲೆ ಸ್ಟ್ರೈಕ್ ಮಾಡಿ ಇರಾನನ್ನು ಕಂಟ್ರೋಲಿಗೆ ತೊಗೊಬೇಕನ್ನೋ ಮೋಟಿವಿಂದ ಕೆಲಸ ಮಾಡ್ತಾಯಿದ್ದಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.